ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಸರಿ ಇತ್ತಾ ತಪ್ಪಿತ್ತಾ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಈ ಪ್ರೋಮೋದಲ್ಲಿ ಲಾಸ್ಟ್ ವೀಕಿನ ಗ್ಲಿಮ್ಸ್ ಹಾಕಿದರೆ ಸುದೀಪ್ ಸರ್ ಲಾಸ್ಟ್ ವೀಕ್ ಹೇಳ್ಬಿಟ್ಟು ಹೋಗಿರ್ತಾರೆ, ನಿಮ್ಮ ವ್ಯಕ್ತಿತ್ವ ಈ ನಿಮಗೆ ಮರೆ ಆಗ್ತಾ ಇದೆ ಅಲ್ವಾ. ಸೊ ಆ ಒಂದು ವ್ಯಕ್ತಿತ್ವನ ಈ ವಾರದಲ್ಲಿ ನೀವು ತೋರಿಸ್ಕೊಳ್ಳುವಂತ ಟೈಮ್ ಬಂದಿದೆ. ಅದಕ್ಕೋಸ್ಕರ ಮನೆ ಜನ ಎಲ್ಲ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಬಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಮಾಡಿದ ಕಥೆನೇ ಬೇರೆ. ಸೊ ಇಲ್ಲಿ ಕತೆ ಎಲ್ಲ ವ್ಯತಿ ಆಗೋಯ್ತು ಅಂತ ಹೇಳ್ಬೋದು. ಎಸ್, ಸೊ ಇದರಲ್ಲಿ ಎಲ್ಲರ ವ್ಯಕ್ತಿತ್ವನು ತೋರಿಸ್ತಾ ಹೋಗ್ತಾ ಇದ್ರು. ಅಂದ್ರೆ ರಕ್ಷಿತ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ರಿಷಾ ಅವ್ರದ್ದಾಗಿರ್ಬೋದು. ಸೊ ಎಲ್ಲರ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ನಾವು ಆಲ್ರೆಡಿ ನೋಡಿದೀವಿ. ಬಟ್ ಒಂದೇನಪ್ಪಾ ಅಂತಂದ್ರೆ, ಮನೆಯವರೆಲ್ಲ ಸೇರ್ಕೊಂಡು ಈ ನಮ್ಮ ಗಿಲ್ಲಿ ನಟನಿಗೆ ಏನೊಂದು ಕಳಪೆ ಅಂತ ಕೊಡ್ತಾರೆ ಗೊತ್ತಾ, ದಟ್ ಈಸ್ ಅನ್ಫೇರ್ ಅಂತ ಹೇಳ್ತೀನಿ. ಒಂದು ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಬಿಗ್ ಬಾಸ್ ಮನೇಲಿ ಥ್ರೂ ಔಟ್ ದ 5 ವೀಕಿಂದ ನಾನು ನೋಡ್ತಾ ಇದ್ದೀನಿ, ಒಂದೇ ತರ ಎನರ್ಜಿ ಇಟ್ಕೊಂಡಿದ್ದಾರೆ. ಯಾವುದು ಕೂಡ ಒಂದು ಕೆಳಗಡೆ ಮೇಲ್ಗಡೆ ಆಗಿಲ್ಲ. ಒಂದು ಮಿಸ್ಟೇಕ್ ಅವ್ರು ಮಾಡಿದ್ದೇನಂತಂದ್ರೆ, ಸೊ ಏನೊಂದು ಪ್ರಮೋಷನ್ ಟಾಸ್ಕ್ ಏನ್ ಕೊಟ್ಟಿದಾರಲ್ಲ, ಅದರಲ್ಲಿ ಹೋಗ್ಬಿಟ್ಟು ಧ್ರುವಂತ್ ಅವರ ಒಂದು ಏನು ಬಜ್ಜಿನ ಅಂದ್ರೆ ಕ್ಯಾಪ್ಸಿಕಮ್ ಏನೋ ಎತ್ಕೊಂಡ್ ಬಂದ್ಬಿಡ್ತಾರೆ. ಆ ತಪ್ಪು ಮಾಡಬಾರ್ದಾಗಿತ್ತು. ಅದೇ ಒಂದು ರೀಸನ್ ಇಟ್ಕೊಂಡು ಇಲ್ಲಿ ಎಲ್ಲರೂ ಸೇರ್ಕೊಂಡು ಅದೇನ್ ದೊಡ್ಡ ಇಂಪಾರ್ಟೆಂಟ್ ಟಾಸ್ಕ್ ಅಲ್ಲ, ದಟ್ಸ್ ಪ್ರಮೋಷನ್ ಟಾಸ್ಕ್. ಪ್ರಮೋಷನ್ ಟಾಸ್ಕ್ ನ ಫನ್ ಆಗೇ ಮಾಡ್ಬೇಕು, ಆಗ ಜನಗಳು ಇನ್ನೂ ನೆನ್ಪಿಟ್ಕೊಳ್ತಾರೆ. ಇವ್ರು ಅದನ್ನ ಹೋಗಿ ಇವರು ಲೈಕ್ ಕೊಡ್ತಾ ಇದಾರೆ ಅಂತಂದ್ರೆ, ಇವನ್ ಮನೆಯವರೆಲ್ಲ ಅದಕ್ಕೆ ಅಗ್ರಿ ಮಾಡ್ತಾ ಇದ್ದಾರೆ. ನನ್ ರಘು ಅವರು ಅದನ್ನ ಅಗ್ರಿ ಮಾಡ್ಬಿಟ್ರೆ ನಂಗೆ ಲಿಟ್ರಲಿ ಶಾಕ್ ಆಗೋಯ್ತು. ಕಿಚನ್ ಹತ್ರ ಕೂತ್ಕೊಂಡು ಹೌದು ಗಿಲ್ಲಿ ಒಂದೊಂದ್ಸತಿ ಸಿಲ್ಲಿಯಾಗಿ ಆಡ್ತಾನೆ, ಅದೆಲ್ಲ ಯಾಕೆ ಗುರು ಗಿಲ್ಲಿ ಸಿಲ್ಲಿಯಾಗಿ ಆಡ್ತಾನೆ ಅಂತ ಯಾರು ಹೇಳ್ತಾರೆ? ಮನೆಯಲ್ಲಿ ಗಿಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರು ಎಂಟರ್ಟೈನ್ಮೆಂಟ್ ಆಗಿ ಅಂದ್ರೆ ಎಲ್ಲಾರನ್ನೂ ಎಂಗೇಜ್ ಆಗಿ ಇಡೋದಕ್ಕೆ ನೋಡ್ತಾ ಇದಾರೆ. ಅಂಡ್ ಇವರೆಲ್ಲ ಏನಂತಾರೆ ಗೊತ್ತಾ, ಫೂಟೇಜ್ ನುಂಗೋದಕ್ಕೆ ಬರ್ತಾ ಇದಾರೆ. ಆಕ್ಚುಲಿ ಗಿಲ್ಲಿ ಎಲ್ಲಿರ್ತಾರೋ ಆ ಸುತ್ತಮುತ್ತ ಒಂದು 7-8 ಜನ ಕೂತಿರ್ತಾರೆ. ಯಾಕೆಂತಂದ್ರೆ ಸಕ್ಕರೆ ಕಡೆಯಿಂದ ಇರುವೆಗಳಿರೋದು. ಸೊ ಹಂಗಾಗಿ ಮನೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು. ಏನ್ ಸುಮ್ನೆ ಯಾವಾಗ್ಲೂ ಮುಖ ಗಂಟಿಕೊಂಡ್ ಕೂತ್ಕೊಂಡ್ರೆ ಮನೇಲಿ ಇರಕ್ಕಾಗತ್ತಾ? ತಲೆಕೆಟ್ ಗೊಬ್ಬರ ಆಗ್ಬಿಡುತ್ತೆ. ನಿನ್ನೆ ನೀವು ಎಪಿಸೋಡ್ ನೋಡಿದ್ರೆ ನಿಮ್ಗೆ ಒಂದು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಆಕ್ಚುಲಿ ಗೈಸ್, ನಿನ್ನೆ ಎಪಿಸೋಡ್ ಅಲ್ಲಿ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ, ಗಿಲ್ಲಿಗೆ ಕಳಪೆ ಬರೋದಕ್ಕೆ ಮೇನ್ ರೀಸನ್ ಅಶ್ವಿನಿ ಮೇಡಮ್ ಅವರು ಲಾನ್ ಏರಿಯಾದಲ್ಲಿ ಕೂತ್ಕೊಂಡು ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಗಿಲ್ಲಿ ನಾನು ನಿಮ್ಗೆ ಏನೋ ಒಂದು ಟೈಟ್ಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಂತ ಟೈಟ್ಲ್ ಕೊಡ್ತಾರೆ ಅಂತಂದ್ರೆ, ಫ್ಲಾಪ್ ಕಳಪೆ ಅಂತ ಕೊಡ್ತಾರೆ. ಎರಡನೇದ್ರಲ್ಲಿ ಕಳಪೆ ಅಂತ ಕೊಟ್ಬಿಡ್ತಾರೆ. ಅಂದ್ರೆ ಮನೆ ಜನಗಳೆಲ್ಲ ಚಂದ್ರಪ್ರಭಾ ಆಗಿರ್ಲಿ, ರಿಷಾ ಅವರಾಗಿರ್ಲಿ, ಧ್ರುವಂತ್ ಅವರಾಗಿರ್ಲಿ, ಅವ್ರಿಗೆ ಕಳಪೆ ಕೊಡ್ಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಮ್ಯಾನಿಪುಲೇಟಿವ್. ಇದನ್ನೇ ಸ್ಪಂದನ ಅವರು ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ರು. ಸುದೀಪ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಗುಸಿಪಿಸು ಅಂತ ಹೆಸರನ್ನ ಹೇಳ್ಕೊಡ್ತಾರೆ, ಆ ಹೆಸರು ಬರ್ಲಿ ಅನ್ನೋ ತರ. ಸೊ ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಮ್ಯಾನಿಪುಲೇಟಿವ್ ಆಗಿ, ಎಷ್ಟು ಚಾಲಾಕಿಯಾಗಿ ಅವರು ಹೆಸರನ್ನ ಮುಂದೆ ತಗೊಂಡ್ಬಿಟ್ರು. ಆಕ್ಚುಲಿ ನಿನ್ನೆ ಕಾಕ್ರೋಚ್ ಅವ್ರು ಬಲಿ ಆಗ್ಬೇಕಾಗಿತ್ತು, ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಧ್ರುವಂತ್ ಅವ್ರ ಬಗ್ಗೆ ಮಾತಾಡ್ಬಿಡೋಣ. ನಿಮಗೆ ಏನ್ ಅನ್ಸುತ್ತೆ ಧ್ರುವಂತ್ ಅವರ ಒಪಿನಿಯನ್ ಏನ್ ಅನ್ಸುತ್ತೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ, ಆಕ್ಚುಲಿ ಧ್ರುವಂತ್ ಅವರು ತಾನು ಬೇರೆಯವ್ರಿಗೆ ಕಾಮಿಡಿ ಮಾಡ್ಬೋದು ಅಂತ ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಲೈವ್ ನೋಡ್ತಿರಂಗಿದ್ರೆ ಗಿಲ್ಲಿ ಮೇಲೆ ಕಾಮಿಡಿ ಮಾಡಿದ್ರು. ಕಾಕ್ರೋಚ್ ಅವರು ಇವರೆಲ್ಲ ಸೇರ್ಕೊಂಡು ಇವತ್ತು ಯಾಕೆ ಗಿಲ್ಲಿಗೆ ನೀನು ಕಾಮಿಡಿ ಮಾಡ್ಬೇಡ ನನ್ನ ಮೇಲೆ, ಏನಿದೆ ಹಾಯ್ ಬಾಯ್ ಅಷ್ಟೇ ಇರೋ ಅಂತಂದ್ರೆ, ಹಾಯ್ ಬಾಯ್ ಅಂತ ಇರಂಗಿದ್ರೆ ಅಲ್ಲಿ ಮನೇಲಿ ಇರ್ಬೇಕು. ಬಿಗ್ ಬಾಸ್ ಮನೆ ಇದು. ಇವ್ರು ಹೆಂಗೆ ಕಾವ್ಯಂಗೆ ಕಳಪೆ ಕೊಟ್ಟಾಗ ನಾನು ವಾಕ್ ಸ್ವಾತಂತ್ರ್ಯ ಇದೆ, ನಾನು ಮಾತಾಡ್ತೀನಿ ಹೆಂಗ್ ಅಂತಾರೋ, ಈಗ ಅವರು ನಾನು ಮಾತಾಡ್ತೀನಿ ಅಂತಂದ್ರು. ಇಲ್ಲ ನೀವು ನನ್ ಬಗ್ಗೆ ಮಾತಾಡಂಗಿಲ್ಲ ಅಂತಂದ್ರು. ಯಾರ ಬಗ್ಗೆ ಯಾಕಪ್ಪ ಮಾತಾಡ್ಬೋದು, ಇಲ್ಲಿ ನೀನ್ ಮಾತಾಡ್ಬೇಡ ಅಂತ ಹೇಳಕ್ ಕೆಟ್ಟದಾಗ ಮಾತಾಡಬಾರ್ದು. ಬೇರೆಯವ್ರನ್ನ ವ್ಯಕ್ತಿಗೆ ಕೆಟ್ಟದಾಗ ಮಾತಾಡಬಾರ್ದು. ಬಟ್ ಇಲ್ಲಿ ನೀನು ಕಾಮಿಡಿ ಮಾಡಕ್ ನಿನಗೆ ರೈಟ್ಸ್ ಇದೆ. ನೀನು ಕೆಳಗಡೆ ಅವ್ರನ್ನ ನೀನು ಕಾಮಿಡಿ ಮಾಡ್ತಾ ಇರೋದಂತಂದ್ರೆ ತಿಕಾ ಮುಚ್ಚೋ ಅಂತಾರ ಎಲ್ಲ ಏನು ಕೆಟ್ಟ ವರ್ಡ್ ಯೂಸ್ ಮಾಡ್ತಾ ಇಲ್ಲ. ಅಣ್ಣ ಸುಮ್ನೆ ಅಣ್ಣ ನೀನು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದಾರೆ. ಅದೊಂದು ಮೇಜರ್ ಏನಂತಂದ್ರೆ, ಇವ್ರಿಗೆ ತುಂಬಾ ಉರಿ. ಆಕ್ಚುಲಿ ಗಿಲ್ಲಿ ನಟ ಆತರ ಇರೋದ್ರಿಂದನೇ ಇವನು ತುಂಬಾ ಹೈಲೈಟ್ ಆಗ್ತಾ ಇದ್ದಾನೆ, ತುಂಬಾ ಫೇಮಸ್ ಆಗ್ತಾ ಇದ್ದಾನೆ. ಇವ್ನ ಹೆಂಗಾರ ಮಾಡಿ ನಾವು ಸ್ವಲ್ಪ ಮಾತ್ ಕಟ್ ಮಾಡ್ಬೇಕು. ಆಮೇಲೆ ಅವನ್ನ ತುಂಬಾ ಕಳಪೆ ಜನಗಳ ಮಧ್ಯದಲ್ಲಿ ಏನ್ ಪೋಟ್ರೆ ಮಾಡ್ತಾರೆ ಗುರು ಅಶ್ವಿನಿ ಅವರು. ಗಿಲ್ಲಿ ಏನೂ ಇಲ್ವಂತೆ, ಬರೀ ಕಾಮಿಡಿ ಮಾಡ್ಕೊಂಡ್ ಬರ್ತಾವನಂತೆ. ಏನ್ ಇವ್ರ ಹತ್ರ ರಿಷಿಕಾ ರಾಶಿಗೆ ಹತ್ರ ಕುತ್ಕೊಂಡು ಮಾತಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಏನ್ ಗುರು ಈ ತರ ಎಲ್ಲ ಮಾತಾಡ್ತಾರ ಗುರು ಜನಗಳು. ಅಲ್ಲೂ ಕೂಡ ಈ ವಾರ ಕಳಪೆ ಕೊಡೋದಕ್ಕೆ ರಾಶಿಕನ ಹತ್ರ ಕುತ್ಕೊಂಡು ಮೇಕಪ್ ಏರಿಯಾದಲ್ಲಿ ಬರೀ ಗಿಲ್ಲಿ 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 ಏನ್ ಮಾಡಿದಾನೆ ಏನ್ ಮಾಡಿದಾನೆ, ಏನು ಮಾಡಿಲ್ವಾ ಗಿಲ್ಲಿ ಹಂಗಾದ್ರೆ? ಸೊ ಅವ್ರು ಹೇಳ್ತಾರೇನು, ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಳಕ್ ಬರಲ್ಲ ಅವರು. ಅಂದ್ರೆ ಇವ್ರ ತರ ಮಧ್ಯದಲ್ಲಿ ನಂದೆಲ್ರೆಡ್ಡಿ, ನಂದಗೋಪಾಲ್ ಅಂತಾರೆ ಇವರು. ಅಶ್ವಿನಿ ಮೇಡಮ್ ಅವ್ರ ತರ ಹೋಗ್ಬಿಟ್ಟು ಗಿಲ್ಲಿ ಎಲ್ಲದಕ್ಕೂ ಹೋಗ್ಬೇಕಿತ್ತ? ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಹೋಗಿ ಆಯ್ತು, ರಿಷಾ ಗಿಲ್ಲಿಗೆ ಹೊಡೆದ್ರೆ ಅದಕ್ಕೆ ಬಂದು ಸ್ಟ್ಯಾಂಡ್ ತಗೊಂಡ್ರ? ತಗೊಂಡಿಲ್ಲ. ಎಲ್ಲಪ್ಪ ನ್ಯಾಯ ಅದು? ನನ್ನ ಪ್ರಕಾರ ಗುರು, ಇವತ್ತು ಶನಿವಾರ ದೇವರಾಣೆ ಹೇಳ್ತಾ ಇದ್ದೀನಿ, ಸುದೀಪ್ ಸರ್ ಏನಾದ್ರು ಗಿಲ್ಲಿಗೆ ಅವ್ರೇನಾದ್ರೂ ಸ್ಟ್ಯಾಂಡ್ ತಗೊಳ್ದೇನೆ ಅವ್ರು ಹೊಡೆದಿದ್ದಕ್ಕೆ ಒಂದು ಸರಿಯಾಗಿ ಕ್ಲಾಸ್ ತಗೊಳ್ಳಿಲ್ಲ ಅಂತಂದ್ರೆ, ಹೌದು ನಾನು ವರ್ಸ್ಟ್ ಸೀಸನ್ ಅಂತ ನಾನೇ ಡಿಕ್ಲೇರ್ ಮಾಡ್ಬಿಡ್ತೀನಿ. ಏನ್ ಗೊತ್ತಾ, ಕಳಪೆ ಅಂತ ಬಂದಾಗ ಸೊ ಇಲ್ಲಿ ರಿಷಾ ಅವ್ರು ಕೊಡ್ಬೇಕಿತ್ತು. ಯಾಕೆ ಮನೆ ಜನ ಎಲ್ಲ ಬರೀ ಇಬ್ರು ಮಾತ್ರ ರಿಷಾ ಅವ್ರು ಕೊಡ್ತಾರೆ, ಮಿಗ್ದವರೆಲ್ಲ ತಗೊಂಡೋಗಿ ಗಿಲ್ಲಿ ಕಾಕ್ರೋಚ್ ಅವ್ರು ಕೊಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಯಾಕೆ ರಿಷಾ ಅವ್ರು ತಪ್ಪೇ ಮಾಡಿಲ್ವಾ? ಹೋಗಿ ಬಂದ ಗಿಲ್ಲಿಗೆ ಹೊಡೆದ್ರಲ್ಲಪ್ಪ, ಅದಿಲ್ಲಪ್ಪ ಹೋಯ್ತು. ಆಮೇಲೆ ಸೂರಜ್ಗೆ ಮಳ್ಳ ಅಂತ ಕೊಟ್ಟಿದ್ದು, ಗಿಲ್ಲಿಗೆ ಕಳ್ಳ
ಕಳ್ಳ ಅಂತ ಬೈದಿದ್ದು, ಮುಚ್ಕೊಂಡ್ ಕೂತ್ಕೋ, ಹೋಗಲು ನನ್ ಮಗನೆ, ಈ ಎಲ್ಲಾ ಪದಗಳನ್ನ ಯೂಸ್ ಮಾಡಿದ್ರಲ್ಲಿ ಮನಸ್ಥಿತಿ ಹಾಳು ಮಾಡ್ತಾ ಇರೋದು ರಿಷಾ ಅವರು. ಅದನ್ನ ಬಿಟ್ಬಿಟ್ಟು ಬೇಡ ಏನೋ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಗಿಲ್ಲಿ ಅವರು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಎಲ್ಲ ಬಕ್ರ ಟೋಪಿನ ಅವ್ರ ಮೇಲೆ ಫಸ್ಟ್ ಆಕ್ಚುಲಿ ನೀವು ನೋಡೋ ಹಾಗಿದ್ರೆ ಕ್ಯಾಪ್ಟನ್ ಮಾಲು ಅವ್ರು ಬಂದ್ಬಿಟ್ಟು ರಿಷಾ ಅವ್ರಿಗೆ ಕಳಪೆ ಕೊಡ್ತಾರೆ. ಡಿಸರ್ವಿಂಗ್ ಇತ್ತು. ಮಾಳು ಅವ್ರು ಮನಸ್ಥಿತಿನ ಹಾಳು ಮಾಡಿದ್ರು. ನೀವು ಮನೆಯಿಂದ ಬಂದಾಗ ನೀವು ತುಂಬಾ ಜಗಳ ಆಡ್ಕೊಂಡು ನಿಮ್ಮ ನಡೆ ಕೂಡ ಸರಿ ಇಲ್ಲ, ಅದನ್ನ ಸ್ವಲ್ಪ ತಿತ್ಕೊಳ್ಳಿ. ನಡೆ ಅಂತಂದ್ರೆ ಮಾತಾಡೋ ರೀತಿ ಸರಿ ಇಲ್ಲ, ಅದನ್ನ ತಿತ್ಕೊಳ್ಳಿ ಅಂತ ಹೇಳಿದ್ರು. ನೆಕ್ಸ್ಟ್ ರಕ್ಷಿತಾ ಅವ್ರು ಬರ್ತಾರೆ. ರಕ್ಷಿತ್ ಅವ್ರು ಏನು ಕ್ಲಾಸ್ ಆಗಿ ಪದ ಯೂಸ್ ಮಾಡ್ತಾರೆ ಕಾಕ್ರೋಜ್ ಅವ್ರಿಗೆ. ನೀವು 2 ವೀಕ್ ಇಂದ ಕಾಣಿಸ್ಕೊಳ್ತಾ ಇಲ್ಲ. ಎಕ್ಸಾಕ್ಟ್ ಆಗಿ ಹೇಳಿದರೆ ನಮ್ಮ ತಲೆಯಲ್ಲಿ ಏನಿತ್ತು ಅನಾಲಿಸಿಸ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವೋ ಅದೇ ರೀತಿ ಮಾಡ್ತಾ ಇದಾರೆ. 2 ವಾರದಿಂದ ನೀವೇನು ಮಾತಾಡ್ತಾ ಇಲ್ಲ, ನೀವು ಎಲ್ಲೂ ಕೂಡ ಹಳೆ ಗ್ರಜಸ್ ನ ಇಟ್ಕೊಂಡು ಏನು ಮಾತಾಡಿಲ್ಲ. ಅಂದ್ರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಈ ವಾರದ ಏನಿದೆ ಈ ವಾರ ಮಾತಾಡಿ, ನೀವು ಯಾಕೆ ಮತ್ತೆ ಅಂದ್ರೆ ಈಗ ರಕ್ಷಿತನ್ ರಕ್ಷಿತ ಜೊತೆ ಕಾಕ್ರೋಜ್ ಅವ್ರು ಮಾತಾಡ್ತಾ ಇಲ್ಲ, ಹಳೇದ್ ಯಾಕೆ ಇದ್ ಮಾಡ್ಕೋತೀರಾ, ಹೊಸದೇನಿದೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಪೆ ಕೊಡ್ತಾರೆ. ಆಮೇಲೆ ಅವ್ರು ಕಳಪೆ ಕೊಟ್ಟು ಹೋಗ್ತಾರೆ. ಉತ್ತಮ ಬಂದ್ಬಿಟ್ಟು ಚಂದ್ರಪ್ರಭಾ ಅವ್ರು ಕೊಡ್ತಾರೆ. ಚಂದ್ರಪ್ರಭಾ ಡಬಲ್ ಸ್ಟ್ಯಾಂಡರ್ಡ್ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡ್ಬಿಟ್ರು ಅವರು. ಆ ಮನುಷ್ಯ ಮನೇಲಿ ಇರೋದಕ್ಕೆ ನಾಲಾಯಕ. ಉತ್ತಮ ನನಗೇನು ಚಂದ್ರಪ್ರಭಾಗೆ ಸರಿಯಾಗಿ ಕೊಡ್ಬೋದಿತ್ತು. ಹೌದು ಪಾಪ ಒಬ್ಬರ ಹೆಸರು ಧನುಷ್ ಕೊಡೋದು ಬರ್ಲಿಲ್ಲ. ಆಮೇಲೆ ಕಟ್ ಮಾಡ್ಬಿಟ್ಟಿದ್ರೆ ಉತ್ತಮ ಕೊಡಬೇಕಾರೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ರಘು ಅವ್ರು ಬರ್ತಾರೆ. ರಘು ಅವರು ಕೂಡ ಉತ್ತಮ ಕಳಪೆನ ಬಂದ್ಬಿಟ್ಟು ಲೈಕ್ ಕಾಕ್ರೋಜ್ ಅವರು ಕೊಡ್ತಾರೆ. ಕಾಕ್ರೋಜ್ ಅವರು ಶಾಕ್ ಆಗ್ಬಿಡ್ತಾರೆ. ಓ ಇವ್ಳು ಹೇಳ್ದ ಅಂತ ಎಲ್ಲರೂ ಕೊಡ್ತಾರೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಆಕ್ಚುಲಿ ಕಂಟಿನ್ಯೂಸ್ ಆಗಿ ಬರುತ್ತೆ. ಅದೇನು ಅಂತ ಸೀರೀಸ್ ಆಮೇಲೆ ಹೇಳ್ತೀನಿ. ರಘು ಅವ್ರು ಬಂದ್ಬಿಟ್ಟು ಅದೇ ರೀಸನ್ಸ್ ಕೊಡ್ತಾರೆ. ನೀವು 2 ವೀಕ್ ಇಂದ ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಕೂಡ ನೀವು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇಲ್ಲ. ಆಮೇಲೆ ರೆಸ್ಪೆಕ್ಟ್, ಆಮೇಲೆ ಇನ್ನೊಬ್ಬರಿಗೆ ಟಾಂಟ್ ಮಾಡ್ತೀರಾ ಗೊತ್ತಾ, ಎಲ್ಲಾ ಟೈಮಲ್ಲೂ ವರ್ಕೌಟ್. ಅವ್ರಿಗೆ ರಘುಗೌಡ್ ಕೂಡ ಟಾಂಟ್ ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನೋ ಕಟ್ ಮಾಡ್ತಾರೆ, ಮೂಲಂಗಿ ಕಟ್ ಮಾಡ್ತಾರೆ, ತರಕಾರಿ ಕಟ್ ಮಾಡ್ತಾರೆ ಅಂತ 2 ತರ ಮಾತಾಡ್ತಾರೆ ಅಂತ ಅವ್ರ ಹತ್ರ ಹೇಳಿದ್ರಂತೆ. ಅದನ್ನ ರೀಸನ್ ಕೊಡ್ತಾರೆ. ಹೇಳ್ಬಾರ್ದು. ಯಾಕೆ ಹೇಳ್ಬೇಕು ನೀವು ಟಾಂಟ್ ಕೊಡ್ಬೇಕು ಅಂತಂದ್ರೆ ನೀವು ಆತರ ಗೇಮ್ ಮಾಡ್ಬಿಟ್ಟು ನೀವು ಟಾಂಟ್ ಕೊಡಿ. ನೀವೇ ಗೇಮ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಕಾಕ್ರೋಜ್ ಅವರು ನಾನು ಎಲ್ಲರ ತರ ಅಲ್ಲ, ನಾನು ಏನು ಅಂತ ತೋರಿಸಿ ಅಂತ ಬಂದ್ರೆ ಏನಾದ್ರು ಅವರು ಅದೇ ಬಾಳೆ, ಎಲ್ಲರೂ ಅದೇ ಬಾಳೆ ಆಗೋದಲ್ಲ. ಏನಿಲ್ಲ, ಅದೇ ಸುಮ್ಮನೆ ಹೇಳ್ಬಾರ್ದು ಪಾಪ. ವರ್ಡಿಂಗ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಪಾಪ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ ನೀವು, ಜಾನ್ವಿ ಅವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ ನೀವು. ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅಂತಂದ್ರೆ ನೀವು ಅವ್ರ ಜೊತೆ ಕುತ್ಕೊಂಡು ಏನೋ ಮಾತಾಡ್ಕೊಂಡು ಕೂತೀರಾ. ಅಶ್ವಿನಿ ಮೇಡಮ್ ಅವರು ಕೀ ಕೊಟ್ಬಿಟ್ಟು ತಮಾಷೆ ನೋಡೋಂಥದ್ದನ್ನ ಚೆನ್ನಾಗಿ ಮಾಡ್ತಾ ಇದಾರೆ. ಸ್ವಲ್ಪ ಕಳಪೆ ಕೊಡೋದಕ್ಕೆ ಮೈನ್ ರೀಸನ್ ಮ್ಯಾನ್ಪ್ಲೇಟ್ ಮಾಡಿದ್ದು. ಫಸ್ಟ್ ಒಂದು ಲಾನ್ ಏರಿಯಾದಲ್ಲಿ ಕೂತ್ಕೊಂಡು ಇಲ್ಲಿ ಮಾಡಿದ್ರು. ಆಮೇಲೆ ರಾಶಿಕಾ ಹತ್ರ ಹೋಗ್ಬಿಟ್ಟು ಸೊ ಅಲ್ಲೂ ಕೂಡ ಏನ್ ಮಾಡಿದನ್ ಗಿಲ್ಲಿ ಅಂತ ಕೂಡ ಹೇಳಿದ್ರು. ಅದಾದ್ಮೇಲೆ ರಾಶಿಕಾ ಹೋಗ್ಬಿಟ್ಟು ರಿಷಾ ಹತ್ರ ಮಾತಾಡ್ಕೊಂಡು ಕೂತ್ಕೊತಾರೆ. ಸೊ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಹಂಗೆ ಅಂತ. ಅದು ಕೂಡ ಅಲ್ಲೂ ಕೂಡ ಮ್ಯಾನ್ಪ್ಲೇಟ್ ಮಾಡಕ್ಕಂದ್ರೆ ಗಿಲ್ಲಿಗೆ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ಕೊಂಡು ಕೂತ್ಕೊಂಡು ನಾಚಿಕೆ ಆಗ್ಬೇಕು ಗುರು. ಆ ಒಂದು 7 ಜನ ಏನು ಬಿ ಗ್ಯಾಂಗ್ ಅಂತ ನಾನು ಆಲ್ರೆಡಿ ಕರೆದಿದ್ದೀನಿ. 7 ಜನ ಯಾರ್ಯಾರು ಕಳಪೆ ಕೊಟ್ಟರು ಗೊತ್ತಾ ಗಿಲ್ಲಿಗೆ, ಅವರೆಲ್ಲ ಬಿ ಗ್ಯಾಂಗ್ ಸೇರ್ಕೊಂಡವ್ರೇನೆ. ಎಸ್ಪೆಷಲಿ ಚಂದ್ರಪ್ರಭಾ ಅವರು ಆ ಗ್ಯಾಂಗಿಗೆ ಸೇರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸುಮ್ಮನೆ ಇವ್ರ ಜೊತೆ ಇರ್ತಾರೆ ಅಷ್ಟೇ. ಕೊಡೋ ರೀಸನ್ನೇ ಸರಿ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೀನು ಮನೆಯ ಎಂಟರ್ಟೈನ್ಮೆಂಟ್ ಒಬ್ಬ ಕಾಮಿಡಿಯನ್ ಸಪೋರ್ಟ್ ಮಾಡಲ್ಲ ಅಂತ ನಾನು ಫಸ್ಟ್ ಟೈಮ್ ನಾನು ನೋಡಿದೆ ಆಕ್ಚುಲಿ. ಇವ್ರದ್ದು ಅವ್ರಾಗಿರ್ಬೋದು. ಧನುಷ್ ಅವ್ರು ಬಂದ್ಬಿಟ್ಟು ಕಳಪೆ ಬಂದ್ಬಿಟ್ಟು ಇವ್ರು ಕೊಡ್ತಾರೆ ಕಾಕ್ರೋಜ್ ಅವ್ರಿಗೆ. ನಾನು ಆಲ್ಮೋಸ್ಟ್ ಏನ್ ಕನ್ಫರ್ಮ್ ಮಾಡ್ಕೊಂಡೆ ಅಂತಂದ್ರೆ ಕಾಕ್ರೋಜ್ ಕಳಪೆ ಆಗ್ಬಿಡ್ತಾರೆ ಅಂತ ಅನ್ಕೊಂಡೆ. ಇಲ್ಲಿ ಆಕ್ಚುಲಿ ಗೈಸ್ ನೀವು ಅನ್ಬೋದು ಏನೋ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ. ಗಿಲ್ಲಿ ತಪ್ಪಿದೆಯಲ್ಲ ಗುರು. ನಾನು ಅದನ್ನೇ ಟಾಸ್ಕ್ ಅಲ್ಲಿ ಒಂದು ತಪ್ಪು ಮಾಡಿದ್ರು ಅದು ಮಾಡಬಾರ್ದಿತ್ತು. ಅಂಡ್ ಎರಡನೇದು ಏನಂತಂದ್ರೆ ಗಿಲ್ಲಿ ಕೆಲಸ ಮಾಡೋದ್ರಲ್ಲಿ ಮೈಗಳ ತನಕ ಎದ್ದು ತೋರಿಸ್ತಾರೆ. ಇವನ್ ಕಿಚನ್ ಏರಿಯಾದಲ್ಲಿ ನಾನು ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ವಾಶ್ ಮಾಡಿ ಅಂತಂದ್ರೆ ಪಾಪ ಮಾಡೋರು ಕಾಲು ಇಟ್ಕೊಳ್ಳೋದೊಂದು ಬಾಕಿ. ಇವ್ರು ಹೋಗ್ಬಿಟ್ಟು ಆಟ ಆಡ್ಕೊಂಡು ಅದು ಕೂಡ ರಕ್ಷಿತ ಸಪೋರ್ಟ್ ತಗೊಂಡು ಮಾಡ್ತಾ ಇರ್ತಾರೆ. ಆ ತರ ಅದೊಂದು ಏನಾಗುತ್ತೆ ಗೊತ್ತಾ, ಅಭಿಷೇಕ್ ಅವರು ಗಿಲ್ಲಿ ಅವ್ರಿಗೂ ಕೊಡೋದು ರೀಸನ್ ಕರೆಕ್ಟ್ ಆಗಿ ಹೇಳ್ತಾರೆ. ನೀವು ಮನೆ ಕೆಲಸ ಮಾಡಿ, ಇಲ್ಲಿ ಯಾರು ಕೂಡ ಬೇಬಿ ಕರೆಕ್ಟ್ ಆಗಿ ಮಾಡ್ಬೇಕು. ಯಾರು ಎಲ್ಲರೂ ಕೂಡ ಆಚೆಗಡೆ ಕೆಲಸ ಮಾಡ್ಕೊಂಡ್ ಬಂದಿರಲ್ಲ. ಬಟ್ ಮನೆ ಅಂತ ಬಂದಾಗ ನೀವೇ ಡಿಸಿಷನ್ ತಗೊಂಡು ಕೆಲಸ ಮಾಡ್ಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ರಿಷಾ ಗೌಡ ಅವರು ಪಾತ್ರೆ ಕ್ಲೀನಿಂಗ್ ಕೊಟ್ರೆ ಅವ್ರು ಕೊಟ್ರೆ ನಾನು ಬಾತ್ರೂಮ್ಗೆ ಟಾರ್ಗೆಟ್ ಕೊಡ್ತಾರೆ. ಮಾಡೋರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ನನ್ನ ಮನೇಲೆಲ್ಲ ಮಾಡೇ ಇಲ್ಲ, ಅಭ್ಯಾಸನೇ ಇಲ್ಲ. ಏನ್ರಿ ಎಲ್ಲಿ ನೀವು ಫಾರಿನ್ ಇದ್ರ ಇಲ್ಲ ಬೆಂಗಳೂರಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇದ್ರ? ಒಂದ್ ಮಾತು ಹೇಳ, ಸಿ ಎಂಡ್ ಆಫ್ ದ ಡೇ ನೀವು ಬಾತ್ರೂಮ್ ತೊಳಿಯಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಾ ಅಂತಂದ್ರೆ ನೀವು ಹಾಗಾದ್ರೆ ನೀವು ಯಾವ್ದೋ ಒಂದು ರಾಜರು ವಂಶಸ್ಥದಲ್ಲಿ ಹುಟ್ಟಿರ್ಬೇಕಾಗತ್ತೆ. ಇವನ್ ರಾಜವಂಶಸ್ಥರು ಮೇ ಬಿ ತೊಳಿತಾರೇನೆ ಯಾರಿಗೂ ಕರೆಕ್ಟ್ ಆಗಿ ಹೇಳ್ತಾರೆ. ಇದೆಲ್ಲ ಕಲ್ತ್ಕೊಂಡಿರ್ಬೇಕು ಲೈಫ್ ಅಲ್ಲಿ. ಸೊ ಕಲ್ತಿಲ್ಲ ಅಂತಂದ್ರೆ ಲೈಫ್ ಚಾಲೆಂಜಸ್ ಗುರು. ಇವ್ರಿಗೆ ಅರ್ಥ ಆಗ್ತಲ್ಲ ಲೈಫ್ ಅಂದ್ರೆ ಎಲ್ಲರಿಗೂ ಕೆಲವೊಬ್ಬರಿಗೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಅದಕ್ಕೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಇಲ್ಲ ಹುಡುಗಿರ್ಗಳಿಗೆ ಗೊತ್ತಿರುತ್ತೆ ಏನ್ ಕಷ್ಟ ಇರುತ್ತೆ ಲೈಫ್ ಕೊಡು ಅಂತ. ಪಾಪ ಯಾರು ಗುರು ಹೇಳಲ್ಲ ಗುರು. ಕನ್ನಡದ ಹೆಣ್ಮಕ್ಳುಗಳು ನಾನು ಬಾತ್ರೂಮ್ ಬಿಡಿ ಆಯ್ತು ಪಾತ್ರೆ ತೊಳೆಯಲ್ಲ ಅಂತ ಅಂದಾಗ ನಂಗೆ ಲಿಟ್ರಲಿ ಶಾಕ್ ಆಗ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ. ಏನ್ ಗುರು ಪಾತ್ರೆ ತೊಳೆಯೋಕ್ಕೂ ಪರ್ಸನಲ್ ಪ್ರಾಬ್ಲಮ್ ಏನ್ ಸರಿ. ಸುಮ್ನೆ ಅವರು ನೆಪಗಳು ಕೊಡ್ತಾರೆ. ಬಟ್ ನಾನು ಒಂದ್ಸತಿ ಕೆಲವೊಂದ್ಸತಿ ಓಕೆ ಅಂತ ಒಪ್ಕೊಳ್ಬಹುದು. ಓ ಬಿಡಪ್ಪ ಏನೋ ಪರ್ಸನಲ್
ಪರ್ಸನಲ್ ಪ್ರಾಬ್ಲಮ್ ಅದು ಇದು ಸರಿ ಆಯ್ತು ಒಪ್ಕೊಳ್ಳೋಣ. ಏನೋ ಗಾಯ ಆಗಿದ್ರೆ ಏನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಏನ್ ಬೇರೆ ಆಗಿತ್ತು ಆತರ ಆಗಿದ್ರೆ ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಪರ್ಸನಲ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ ಅದನ್ನು ಒಪ್ಕೊಳ್ತೀನಿ. ಬಟ್ ಹಂಗಂತ ನೀವು ಪ್ರತಿ ವಾರನೂ ಅದನ್ನೇ ಹೇಳ್ತಾ ಬರ್ತಾ ಇದ್ರೆ ನಿಮ್ಮ ಮೇಲೆ ನಮ್ಗೆ ಹೆಂಗ್ ನಂಬಿಕೆ ಬರುತ್ತೆ ನಿಮ್ಗೆ? ಲಾಸ್ಟ್ ವೀಕು ಅದನ್ನ ಹೇಳಿದ್ರು ನಾನು ತೊಳೆಯಕ್ಕಾಗಲ್ಲ, ನಾನು ತೊಳೆದೇ ಇಲ್ಲ, ಗೊತ್ತೇ ಇಲ್ಲ ನಾನು ಅಂತಂದ್ರು. ಈ ವೀಕಲ್ಲಿ ಈ ಪ್ರಾಬ್ಲಮ್ ಅಂತ ಹೇಳ್ತಾರೆ, ನೆಕ್ಸ್ಟ್ ವೀಕ್ ಇನ್ನೊಂದು ಪ್ರಾಬ್ಲಮ್ ಬರ್ಬೋದಲ್ವಾ, ಅದನ್ನೇ ಹೇಳ್ತಾರೆ, ನನಗೆ ಕಾಲಾಗಲ್ಲ ಕೈ ಆಗಲ್ಲ ಅಂತ ಹೇಳ್ತಾರೆ. ಏನ್ ಗ್ಯಾರಂಟಿಗಳು? ಅದು ಆಕ್ಚುಲಿ ನನ್ಗೆ ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ. ಮನೆಯಲ್ಲಿ ಎಲ್ಲರೂ ಈಕ್ವಲ್ ಆಗೇ ಇರ್ತಾರೆ. ವಾಶ್ರೂಮ್ ಕ್ಲೀನ್ ಮಾಡೋದ್ರಿಂದ ಆಗಿರ್ಬೋದು, ಬೆಡ್ರೂಮ್ ಕ್ಲೀನ್ ಮಾಡೋದ್ರಿಂದ ಆಗಿರ್ಬೋದು, ಕಿಚನ್ ಅಲ್ಲಿ ಅಡಿಗೆ ಮಾಡೋದ್ರಿಂದ ಆಗಿರ್ಬೋದು. ಕೆಲವರಿಗೆ ಕಿಚನ್ ಅಲ್ಲಿ ಅಡಿಗೆ ಮಾಡಕ್ ಬರಲ್ಲ, ಅದು ನಾನು ಒಪ್ಕೊಂತೀನಿ. ಆ ಕೆಲಸ ಬಿಟ್ಬಿಟ್ಟು ಹೆಲ್ಪಿಂಗ್ ಬರ್ಬೋದಲ್ಲ, ಅಟ್ಲೀಸ್ಟ್ ನೀನು ಕಲಿಬೋದಲ್ಲ ನೀನು. ಆ ಒಂದು ಗುರು ಬಿಗ್ ಬಾಸ್ ಅಲ್ಲಿ ನೀನ್ ಏನೇನೆಲ್ಲ ಟೈಮ್ ಎಷ್ಟು ಟೈಮ್ ಇರುತ್ತೆ ಗೊತ್ತಾ? 2 ಅವರ್ ಟಾಸ್ಕ್ ಆಡಿದ್ರು ಅಂತಂದ್ರೆ ಇನ್ನು 4-5 ಅವರ್ ನೀನ್ ಆರಾಮ್ಸೆ ಕುತ್ಕೊಂಡಿರ್ತೀಯ. ಲೈವ್ ಅಲ್ಲಿ ನೋಡ್ತೀವಲ್ಲ ಸುಮ್ನೆ ಏನೋ ಅಂತಂದ್ರೆ ಟೈಮ್ ಪಾಸ್ ಮಾಡ್ಕೊಂಡು ಬಜಾರ್ ಹೋದಾಗ ಮಾತ್ರ ಏನೋ ನಿಂತ್ಕೊಂಡ್ಬಿಡ್ತಾರೆ, ಏನೋ ಜಗಳ ಆಡಕ್ಕೆ ಟಾಸ್ಕ್ ಇದ್ದಾಗ ಮಾತ್ರ. ಇನ್ ವಿಕೆಟ್ ಟೈಮಲ್ಲಿ ಓದ್ಲ ಆಡ್ಕೊಂಡು ಆರಾಮಾಗಿ ಕೂತಿರ್ತಾರೆ. ಅಂಡ್ ಗೈಸ್, ಈಗ ನಿಮ್ಮ ಪ್ರಕಾರ ನಾಮಿನೇಷನ್ ಅಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಟೋಟಲ್ ಆಗಿ 10 ಜನ ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರು ಅಂತಂದ್ರೆ ಅಶ್ವಿನಿ ಗೌಡ ಅವರು ಅಂಡ್ ಕಾಕ್ರೋಚ್ ಅವರು, ಧ್ರುವಂತ್ ಅವರು, ಗಿಲ್ಲಿ ನಟ ಅವರು ಅಂಡ್ ಸೂರಜ್ ಅವರು, ಚಂದ್ರಪ್ರಭಾ ಅವರು, ರಾಶಿಕಾ ಅವರು ಅಂಡ್ ಸ್ಪಂದನ ಅವರು, ಧನುಷ್ ಅವರು ಅಂಡ್ ರಕ್ಷಿತಾ ಅವರು. ಸೊ ಇಷ್ಟು ಜನಗಳಲ್ಲಿ ನಿಮ್ ಪ್ರಕಾರ ಯಾರು ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು? ಸೊ ಕಮೆಂಟ್ ಮಾಡಿ ತಿಳಿಸಿ. ಮೇ ಬಿ ಫಸ್ಟ್ ಟೈಮ್ ಉತ್ತಮ ತಗೊಂಡು ಇನ್ನೂ ಯಾರು ಆಚೆ ಬಂದಿಲ್ಲ ಅಲ್ವಾ? ಹೌದು, ಚಂದ್ರಪ್ರಭಾ ಅವ್ರು ಬಂದ್ರು ಬರ್ಬೋದು. ಇಲ್ಲ ಅನ್ನೋದೇ ಧ್ರುವಂತ್ ಅವ್ರು ಆಕ್ಚುಲಿ ಯಾಕೋ ಡೌಟ್ ಹೊಡಿತಾ ಇದೆ ನನಗೆ. ಈ ತರ ಎಲ್ಲ ಈ ರೇಂಜ್ಗೆಲ್ಲ ನೀವು ಮಾತಾಡ್ತೀರಾ, ಈ ತರ ಎಲ್ಲ ಡಬಲ್ ಗೇಮ್ ಮಾಡ್ತೀರಾ ಅಂತ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಏನ್ ಗುರು, ಗಿಲ್ಲಿ ವಿರುದ್ಧ ಎಷ್ಟು ಜನ ನಿಂತ್ಕೊಂಡ್ರು? ಕಾವ್ಯ ಅವರು ಹೇಳ್ತಾರೆ ನೋಡ್ರಿ, ಧ್ರುವಂತ್ ಬೈಲೇ ಬರುತ್ತೆ. ಧ್ರುವಂತ್ ನಾನು ಅವರು ಅಂತ ಅಂದ ತಕ್ಷಣ ಅಮ್ಮನೂ ಆಗಿರ್ಬೋದು, ಅಪ್ಪನೂ ಆಗಿರ್ಬೋದು, ಆಗಿರ್ಬೋದಲ್ಲ. ಯಾಕೆ ಸ್ಪಷ್ಟತೆಯಿಂದ ಮಾತಾಡ್ಬೇಕು. ಗಿಲ್ಲಿ ಕಾವ್ಯ ಜೊತೆ ಅಂತಂದ್ರೆ ಓಕೆ, ಕಾವ್ಯ ನಿಮ್ ಕಾವ್ಯ ಅವ್ರ ಕಾವ್ಯ ಅಂತಂದ್ರೆ ಏನ್ ಅರ್ಥ ಬಂತು? ಅವ್ರ ಕಾವ್ಯ ಅಂದ್ರೆ ತುಂಬಾ ಕ್ಲೋಸ್ನೆಸ್ ಬೇರೆ ತರಾನೇ ವರ್ಡಿಂಗ್ಸ್ ಕೇಳಿಸುತ್ತೆ. ನಿಮ್ಮ ಫ್ರೆಂಡ್ ಕಾವ್ಯ ಅಂತಂದಿದ್ರೆ ನಾನು ಒಪ್ಕೊಂಡ್ಬಿಡ್ತಿದ್ದೆ. ಓ ಇಲ್ಲಪ್ಪ ಏನೋ ಆ ಪಾಯಿಂಟ್ ಹೇಳಿದ್ರು, ಬಟ್ ಅವಾಗ ಕಾವ್ಯ ಜಗಳ ಆಡಿದ್ರೆ ನಾನು ಕಾವ್ಯ ತಪ್ಪು ಅಂತ ಹೇಳ್ತಾ ಇದ್ದೆ. ಬಟ್ ಇವ್ರು ಹೇಳಿದೇನಂತಂದ್ರೆ ನಿಮ್ಮ ಕಾವ್ಯ ಜೊತೆ ಬಿಟ್ಟು ನೀವೆಲ್ಲರೂ ವಾಸ್ಯವಾಗಿ ವ್ಯಂಗ್ಯವಾಗಿ ಮಾತಾಡಿಸ್ತೀರಾ ಅಂತ ಹೇಳ್ತಾರೆ. ಕಾವ್ಯ ಅವ್ರ ಜೊತೆ ಕಾಮಿಡಿ ಮಾಡ್ತಾರೆ ಗುರು. ಸೊ ಗಿಲ್ಲಿ ಅಂದ್ಬಿಟ್ಟು ಏನೋ ಕಾವ್ಯ ಅಂದ್ಬಿಟ್ಟು ಏನು ಸುಮ್ಮನೆ ಅಲ್ಲ, ಕಾಮಿಡಿ ಯಾರು ಇಲ್ಲಿ ಹಾಸ್ಯ ಅಂತ ಯಾರಿಗೆ ಗಿಲ್ಲಿ ಅವ್ರು ಎಲ್ಲರೂ ನನ್ನ ಪ್ರಕಾರ ನಾನು ನೋಡ್ತೀನಲ್ಲ ಗುರು. ಸೊ ಯಾರನ್ನು ಹಂಗೆ ಗುರು, ಯಾರನ್ನು ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡೋದ ಗುರು. ನಾರ್ಮಲ್ ಆಗಿ ಜನರಲ್ ಆಗಿ ಕಾಮಿಡಿ ಮಾಡ್ತಾರೆ. ಕೆಳಗಡೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಉರಿ ಅವ್ರಿಗೆ ಈಗ ಅವನ ತರ ಮಾತಾಡಕ್ ಬರಲ್ವಲ್ಲ ಅಂತ ಅಷ್ಟೇ ಉರಿ, ಇನ್ನೇನಲ್ಲ. ಸಿಂಪಲ್ ಏನಂತಂದ್ರೆ ಗಿಲ್ಲಿ ತರ ಟ್ಯಾಲೆಂಟ್ ಇವ್ರಿಗಿಲ್ಲ, ಟ್ಯಾಲೆಂಟ್ ಅಲ್ಲಿ ಇಲ್ಲ. ಆ ಒಂದು ಮಾತಾಡೋ ಈಗ ಗಿಲ್ಲಿ ಅವರು ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಆಪೋಸಿಟ್ ಅಲ್ಲಿ ಇರೋರು ಇನ್ನೂ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಗಿಲ್ಲಿ ಅವ್ರ ಕೋಪ ಅವ್ರ ಆಪೋಸಿಟ್ ಅಲ್ಲಿ ಕೋಪ ಮಾಡ್ಕೊಂಡಾಗ ಅಣ್ಣ BP ಕೂಲ್, ಯಾಕೆ ಅಷ್ಟೊಂದು ಜಗಳ ಆಡ್ತಾ ಇದ್ಯಾ, ಸುಮ್ ಕಿರಣ ನೀನು ಅಂತ ಹಿಂಗ ಅಂತಾರೆ ಗೊತ್ತಾ? ಎಲ್ರು ಕೂಡ ಮಾಡೋರು ಮಾಡೋ ಅಣ್ಣ ಅಂತ ಎಲ್ರು ಅಣ್ಣ 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 ಅಂತಾನೆ. ಆಮೇಲೆ ಧ್ರುವಂತ್ ಅವರು ಅಣ್ಣ ಅಂತ ಹಿಂಗ್ ಅಂತಾರೆ. ಕಾವ್ಯ ಮ್ಯಾಟರ್ ಬಂದಾಗ ನೀನ್ ನನ್ಗೆ ಲೋ ಅಂತೆಲ್ಲ ಅನ್ಬೇಡ, ಅಲ್ಲೇ ಮ್ಯಾನಿಪುಲೇಟಿವ್. ಅವ್ರು ಲೋ ಅಂತ ಅಂದೇ ಇಲ್ಲ ಗುರು, ನಿನಗೆ ಅಣವ್ ಅಂತ ಅಂದಿದ್, ನಿನಗೆ ಅಣ್ಣ ಅಂತ ಅಂದಿದ್ದು ನೀನು ಲೋ ಅಂತ ಕೇಳಿಸ್ಕೊಂಡ್ಬಿಟ್ಟು ಅಲ್ಲಿ ಕನ್ವರ್ಟ್ ಮಾಡಕ್ ಹೋಗ್ತಾ ಇದೆಯಾ. ಲೋ ಯಾಕೋ ಅಂತ ಮನೆ ಜನ ಇದ್ರು ಓಕೆ, ಇಲ್ಲ ಅಂತಂದ್ರೆ ಅದೇ ತಗೊಂಡು ರೀಸನ್ ತಗೊಂಡು ನೆಕ್ಸ್ಟ್ ವೀಕ್ ಅದನ್ನೇ ಹೇಳಿದ್ರು ಜೈಲೊಳಗಡೆ ಕುತ್ಕೊಂಡು. ನೆಕ್ಸ್ಟ್ ವೀಕ್ ಅಲ್ಲಿ ಬೇಕಾರೆ ಈ ಒಂದ್ ಸಣ್ಣ ಪುಟ್ಟ ರೀಸನ್ ಇಟ್ಕೊಂಡು ಅದನ್ನು ನೆಕ್ಸ್ಟ್ ಕಳಪೆ ಕೊಡ್ತಾರೆ, ಇಲ್ಲಾಂದ್ರೆ ನಾಮಿನೇಷನ್ ರೀಸನ್ ಕೊಟ್ಬಿಡ್ತಾರೆ ಅಂತ ಅದ್ರ ಗಿಲ್ಲಿ ನಟ ಹಾಕೋದು. ಸೊ ಗುರು, ನಿನ್ನಗೆ ನಿನ್ನ ವ್ಯಕ್ತಿತ್ವ ಏನು ಅಂತ ಇಲ್ಲೇ ತೋರಿಸ್ಕೊಡ್ತಾ ಇದೀರಾ. ನಾನು ಇನ್ನೇನ್ ಹೇಳಕ್ಕಾಗಲ್ಲ. ಕೂಡ ಹೇಳ್ತಾ ಧ್ರುವಂತ್ ಅವರು ಸೊ ಹೆಂಗೋ ಕಳಪೆ ಕೊಟ್ಟಿದ್ದೀವಿ, ಅವ್ರು ಗಿಲ್ಲಿ ನಟ ತರಕಾರಿ ಕಟ್ ಮಾಡಿ ನಾನು ಊಟ ಮಾಡಲ್ಲ ಅಂತ ಕೂಡ ಹೇಳ್ತಾರೆ ಲೈವ್ ಅಲ್ಲಿ ಕೂತ್ಕೊಂಡು. ಏನಪ್ಪ ಅದು ತರಕಾರಿ ಕಟ್ ಮಾಡೋರು ಅವ್ರೇನು ಯಾರೊಬ್ರು ನಾನು ಹೇಳ್ಬಾರ್ದು ಅಂತ ತುಂಬಾ ಜನ ಒಂದ್ ಸ್ವಲ್ಪ ಒಂದ್ ನರ ಲೂಸ್ ಆಗ್ಬಿಟ್ಟೈತೆ ಅನ್ಸುತ್ತೆ ಧ್ರುವಂತ್. ತರಕಾರಿ ಕಟ್ ಗುರು, ನಾನು ಆಕ್ಚುಲಿ ಕಾಲೇಜ್ ಡೇಸ್ ಅಲ್ಲೆಲ್ಲ ಯಾರೋ ಒಬ್ರು ಸಿಗ್ತಾರೆ, ಈ ತರ ಒಬ್ಬ ವ್ಯಕ್ತಿ ಸಿಗ್ತಾನೆ ಯಾವಾಗ್ಲೂ. ಅಂದ್ರೆ ಸುಮ್ನೆ ಉರ್ಕೊಂಡ್ಬಿಡೋದು ಸಣ್ಣ ಪುಟ್ಟದಕ್ಕೆ. ಅವ್ನು ಕಟ್ ಮಾಡಿದ್ರೆ ನಾನು ಇದು ಊಟ ಮಾಡಲ್ಲ. ಗುರು, ನೀನು ಹೋಗಿರೋದು ಎಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಡ್ ಆಫ್ ದ ಡೇ ನಿನ್ ಶತ್ರು ನಿನ್ ಮಿತ್ರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀನ್ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಕ್ ಆಗಲ್ಲ ಗುರು. ನೀನ್ ಇಲ್ಲಾಂದ್ರೆ ಬಂದ್ ಆಚೆ ಬಂದ್ಬಿಡ್ಬೇಕಾಯ್ತದೆ. ಅರ್ಥ ಆಯ್ತಾ ಇಲ್ಲ? ಮನುಷ್ಯನಿಗೆ ಮುಂಚಿನ ಮಲ್ಲಮ್ಮ ಜೊತೆ ಹೆಂಗೋ ಓಡಾಡ್ಕೊಂಡು ಇದ್ಬಿಟ್ರು. ಇವಾಗ ಮಲ್ಲಮ್ಮ ಇಲ್ಲ, ರಕ್ಷಿತನ ದೂರ ಆದ್ರು. ರಕ್ಷಿತನ್ ಇವರೇ ದೂರ ಆಗಿರೋದು. ಆಕ್ಚುಲಿ ರಕ್ಷಿತನ ಫಸ್ಟ್ ಗೇಮ್ ಅವೇರ್ನೆಸ್ಗೋಸ್ಕರ ಇಟ್ಕೊಂಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಮ್ಮನ ಜೊತೆ ಸಿಂಪತಿ ತಗೊಂಡು ರಕ್ಷಿತನ ಜೊತೆ ಸಿಂಪತಿ ತಗೊಂಡಿದ್ರು. ರಕ್ಷಿತ್ ಅವ್ರು ಏನ್ ಮಾಡಿದ್ರು, ಇವ್ರ ಬಗ್ಗೆ ಗೊತ್ತಾಗಿಲ್ಲ ಪಾಪ ರಕ್ಷಿತ್ ಅವ್ರಿಗೆ ಇನ್ನೂ. ಅಯ್ಯೋ ಬಿಡು, ಏನೋ ಪಾಪ ಅಣ್ಣ ಅನ್ಕೊಂಡಿದ್ದಾರೆ ನಮ್ಮೂರಲ್ವಾ ಅಂತ. ಬಟ್ ಯಾವಾಗ ಅವರು ಆಪೋಸಿಟ್ ಆಗಿ ಲೆಟರ್ನ ರಾಶಿಕಾ ಅವ್ರು ಕೊಡಕ್ ಹೋಗ್ತಾರೆ ಗೊತ್ತಾ, ಆ ಟೈಮಲ್ಲಿ ಗೊತ್ತಾಗುತ್ತೆ ಓ ಇವ್ರು ಎಂತವ್ರು ಅಂತ. ಅದಕ್ಕೆ ಮೇ ಬಿ ರಕ್ಷಿತ್ ಅವ್ರು ಇವಾಗ ಜಾಸ್ತಿ ಮಾತಾಡಿಸ್ತಾರೆ, ಅವ್ರ ಪಾಡೋರು ದೂರ ಇದಾರೆ ಇವಾಗ. ಎಸ್, ಅಂಡ್ ಇವತ್ತಿನ ಈಗ ಆಲ್ರೆಡಿ ಗೊತ್ತಿರೋಗೆ 10 ಜನ ನಾಮಿನೇಟ್ ಆಗಿದ್ದಾರೆ. ಸೊ ನಮ್ಮ ಪ್ರಕಾರ ಯಾರು ನಾಮಿನೇಷನ್ ಇಂದ ಅಂದ್ರೆ ಈ ವಾರದಲ್ಲಿ ಎಲಿಮಿನೇಟ್ ಆಗ್ಬೋದು ಅಂತಂದ್ರೆ ಸೊ ಚಂದ್ರಪ್ರಭಾ ಅವರು, ಅದು ಬಿಟ್ರೆ ಸ್ಪಂದನ ಅವರು, ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಸೊ ವಿಕೆಟ್ಗಳು ಉದುರ್ಬೋದು ಅಂತ ಅನ್ಕೊಂಡಿದೀವಿ. ಯಾಕಂತಂದ್ರೆ ಸೊ ಸ್ಪಂದನ ಅವ್ರದ್ದು
ಓಪನ್ ಅಪ್ ಆಗಿದ್ದಾರೆ. ಬಟ್ ಸ್ಟಿಲ್ ಈಗ ಕಂಪೇರ್ ಮಾಡ್ಕೊಂಡ್ರೆ ಈಗಿರೋ ಒಂದು 10 ಜನ ಕಂಪೇರ್ ಮಾಡ್ಕೊಂಡ್ರೆ ಸೊ ಸ್ಪಂದನ ಅವರೆಲ್ಲ ಸ್ವಲ್ಪ ಕಮ್ಮಿ ಇದ್ದಾರೆ ಅಂಡ್ ಚಂದ್ರಪ್ರಭು ಅವರು ಕೂಡ ಸ್ವಲ್ಪ ಕಮ್ಮಿ ಇದ್ದಾರೆ ಅಂತ ಅನ್ಕೊಂತೀನಿ. ಅವರಿಬ್ಬರಲ್ಲಿ ಯಾರೋ ಒಬ್ರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಇನ್ನೊಂದು ನಂಗೆ ಆಸೆ ಏನಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಒಂದು ಅಲ್ಲಿ ಪ್ರೋಮೋದಲ್ಲಿ ಹೇಳ್ತಾರೆ, ಫಸ್ಟ್ ನಾನು ನಿಮ್ನ ಕಳಿಸಿ ನಾನು ಆಮೇಲೆ ಆಚೆ ಹೋಗ್ತೀನಿ ಅಂತ ಅಂದ್ರೆ ಗೊತ್ತಾ. ನನ್ನ ಪ್ರಕಾರ ಅಶ್ವಿನಿ ಅವ್ರನ್ನ ಕಳಿಸಿ, ಇಲ್ಲಾಂದ್ರೆ ಅಶ್ವಿನಿ ಅವ್ರ ವಿರುದ್ಧ ಫಸ್ಟ್ ಕ್ಯಾಪ್ಟನ್ ಇವರೇ ಆಗ್ಬಿಡ್ಬೇಕು, ರಕ್ಷಿತಾ ಅವರೇ ಕ್ಯಾಪ್ಟನ್ ಆಗ್ಬಿಟ್ರೆ ಫುಲ್ ಖುಷಿ ಗುರು ನನಗಂತ. ಅದೇ ರಿಷಾ ಅವ್ರು ಹೇಳ್ತಾರೆ ಕಾಕ್ರೋಚ್ ಅವ್ರು ಕಳಪೆ ಹೋದಾಗ ನೀನು ಈ ಮನೇಲಿ ಇರೋ ತನಕ ನೀನು ಕ್ಯಾಪ್ಟನ್ ಆಗಲ್ಲ ಕಣ ಅಂತ ನೀನು ಆಗಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅದು ಮಾತ್ರ ಕಾಮಿಡಿ ಅಂತ ಹೇಳ್ಬೋದು. ಸೀರಿಯಸ್ ಆಗಿ ಅವರು ಆಕ್ಚುಲಿ ಗಿಲ್ಲಿ ಏನಾರ ನಿಂತ್ಕೊಂಡಿದ್ರೆ ಗಿಲ್ಲಿಗೆ ಹಿಂಗಲ್ಲ ಕ್ಯಾಪ್ಟನ್ಸಿ ಬರ್ಬೇಕು, ಹೆಂಗ್ ಗೊತ್ತಾ, ತನ್ನ ಹಾರ್ಡ್ ವರ್ಕ್ ಇಂದ ಕ್ಯಾಪ್ಟನ್ಸಿ ಬರ್ಬೇಕು. ನೆಕ್ಸ್ಟ್ ಕೇಳಲ್ಲ ಅವಾಗ ಹೆಂಗೆ ಅಶ್ವಿನಿ ಮೇಡಮ್ ಅವ್ರು ಕಳಪೆ ಕೊಟ್ಟಾಗ ಜೈಲಲ್ಲಿ ಹೋಗ್ಬಿಟ್ಟು ರಘುಗೆ ಎಲ್ಲ ಕೊಟ್ಲೆ ಕೊಟ್ಟಲ್ಲ ಹಂಗ್ ಮಾಡ್ಬಿಡ್ತಾರೆ. ಹಂಗ್ ಮಾಡಿದ್ರೆ ಇನ್ಯಾಕ ಅವರೇ ನಾಮಿನೇಟ್ ರೀಸನ್ ಅದೇ ಕೊಡ್ಬೇಕಾಗಿದೆ. ಯಾಕಂದ್ರೆ ಈಗ ಒಬ್ರು ಕೇಳಲ್ಲ, ಇವಾಗ ಇವ್ರೇನಂತಂದ್ರೆ ಗೊತ್ತಾ, ಆಕ್ಚುಲಿ ಯಾರೋ ಕಾಕ್ರೋಜ್ ಅವರು ಒಂದು ರೀಸನ್ ಕೊಡ್ತಾರೆ, ನೀವು ಕ್ಯಾಪ್ಟನ್ ಮಾತು ಕೇಳಲಿಲ್ಲ ಅದಕ್ಕೆ ನಾನು ನಿಮ್ಗೆ ನಾಮಿನೇಟ್ ಮಾಡ್ತಾ ಇದೀನಿ ಅಂತ ಅಂತಾರೆ. ಯಾವ್ದಕ್ಕೆ, ಈಗ ಕಳಪೆಗೋ ಇಲ್ಲ ಅಂತಂದ್ರೆ ನೆಕ್ಸ್ಟ್ ನಾಮಿನೇಷನ್ಗೆ ಅದೇ ರೀಸನ್ ಕೊಡ್ಲಿ, ನೀವು ಕ್ಯಾಪ್ಟನ್ ಮಾತು ಕೇಳಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮ್ನ ಡೈರೆಕ್ಟ್ ನಾಮಿನೇಟ್. ಯಾಕಂದ್ರೆ ನೆಕ್ಸ್ಟ್ ವಾರ ಡೈರೆಕ್ಟ್ ನಾಮಿನೇಷನ್ ಪವರ್ ಬರುತ್ತೆ ಅಂತ ಅನ್ಕೊಂತೀನಿ. ಮೇ ಬಿ ಯಾರಿಗಾರ ಒಬ್ರಿಗೆ ಬರುತ್ತೆ, ನಿಮ್ಮ ಮನೆಯವ್ರಿಗೆ ಯಾರಿಗಾರ ಒಬ್ರು ಡೈರೆಕ್ಟ್ ನಾಮಿನೇಟ್ ಮಾಡ್ಬೋದು ಅಂತ. ಮೇ ಬಿ ನನ್ಗನ್ನಿಸ್ತಾ ಇರೋದು ಮಾಡೋರು ಕಾಯ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಯಾರಿಗಾರ ಒಬ್ರು ಕೊಡ್ಲೇಬೇಕು ಗುರು. ಮೇ ಬಿ ರಿಷಾ ಕೊಟ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಬಟ್ ಕಾದ್ ನೋಡೋಣ ಏನ್ ಅನ್ಸುತ್ತೆ ಗೈಸ್ ನಿಮ್ಗೆ. ಈ ವಾರ ಯಾರು ಹೋಗ್ಬೋದು ನಮ್ಮನ್ನ ಕೇಳಿದ್ರೆ ಆಕ್ಚುಲಿ ಮೇ ಬಿ ಈ ವಾರ ನಾಮಿನೇಷನ್ ಇರೋದೇ ಇಲ್ಲ. ಅಲ್ಲ ಚಂದ್ರಪ್ರಭಾ ಸ್ಪಂದನ ಓಕೆ, ಬಟ್ ನಾಮಿನೇಷನ್ ಇರೋದು ಡೌಟ್ ಅಂತ. ಎಲಿಮಿನೇಷನ್ ಇರೋ ಡೌಟ್ ಇದೆ. ಸೊ ನಾಮಿನೇಷನ್ ಇಲ್ಲ, ಎಲಿಮಿನೇಷನ್ ಇರೋ ಡೌಟ್ ಇದೆ. ಮೇ ಬಿ ಈ ವಾರದಲ್ಲಿ ಎಲಿಮಿನೇಷನ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ಡಬಲ್ ಎಲಿಮಿನೇಷನ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಕಾದ್ ನೋಡೋಣ. ಯಾಕಂದ್ರೆ ಸುದೀಪ್ ಸರ್ ಹೇಳಿರೋದೇ ಒಂದು, ಈ ಬಿಗ್ ಬಾಸ್ ಅವ್ರು ತೋರಿಸ್ತಾ ಇರೋದೇ ಒಂದು. ಅಂಡ್ ಅದಾದ್ಮೇಲೆ ನೆನ್ನೆ ಗುರು ಅದೇನ್ ಗುರು ನಾಲ್ಕು ಪ್ರಮೋಷನ್ ಮಾಡ್ತಾರಲ್ಲ ಗುರು, ಅದ್ಯಾವ್ದೋ ಒಂದು ಇನ್ನೊಂದು ಯಾವ್ದೋ ಕಂಪ್ನಿ ಮಾಡಿದ್ರು ಜಾರ್ದ ಬಾಡಿ ಲೋಷನ್ ಅಂತೆ, ಆಮೇಲೆ ಕೊಟ್ರು. ಸೊ ಈ ಎಲ್ಲ ಯಾಕೆ ಬೇಕಿತ್ತು ಗುರು, ಸುಮ್ನೆ ಎಪಿಸೋಡ್ ವಾರ ಪೂರ ಫುಲ್ ಬೋರಿಂಗ್ ಆಗಿತ್ತು. ನೆನ್ನೆ ಅದು ಬೇರೆ ಪ್ರಮೋಷನ್ಗಳು ಕೊಟ್ಬಿಟ್ಟು ಜೊತೆಗೆ ಬಂದಿರಪ್ಪ ಬ್ರಾಟ್ ಟೀಮ್ ಅವರು ಬಂದಿರೋ. ಹೌದು, ನೀವೇನ ಬ್ರಾಟ್ ಮೂವಿ ನೋಡಿಲ್ವಾ? ಸೊ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಬಿಡಿ. ಇವಾಗಲೇ ಚೆನ್ನಾಗಿದೆ ನೋಡಿ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಒಂದು ರೀಸನ್ ಏನಂತಂದ್ರೆ ಇವ್ರಗಳ ಪ್ರಮೋಷನ್ಸ್ಗೋಸ್ಕರ ಮಾಡ್ಕೊಂತ ಇದಾರೆ ಅಷ್ಟೇ ಒಂದು ಬಿಗ್ ಬಾಸ್ ಹೊರತು ನಮ್ಮ ಎಂಟರ್ಟೈನ್ಮೆಂಟ್ಗಂತೂ ಯಾವ್ದು ಮಾಡ್ತಾ ಇಲ್ಲ ಇವರು. ಏನ್ ಗುರು ಒಂದು ವಾರ ಫುಲ್ ಯಾರು ಹೇಳಿದ್ರು ಇವ್ರ ವ್ಯಕ್ತಿತ್ವ ನಮ್ಗೆ ಬೇಡ ಗುರು, ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಗುರು. ಎಂಡ್ ಆಫ್ ದ ಡೇ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ನೋಡ್ತಾ ಇರ್ತೀವಲ್ವಾ, ಅದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಜನ, ಬಿಗ್ ಬಾಸ್ ಅವ್ರು ಕೂಡ. ಅಂಡ್ ಇಲ್ಲಿ ಬಿಗ್ ಬಾಸ್ ಅವ್ರು ಮತ್ತೆ ಈಗ ಮಾಡೋರ್ನ ಕ್ಯಾಪ್ಟನ್ ಮಾಡೋದು ಅದೇನೆ, ಸ್ವಲ್ಪ ಉತ್ತರ ಕರ್ನಾಟಕ ಮಂದಿಗಳ ಒಂದು TRP ನ ಅಲ್ಲಿಂದ ಆಡಿಯನ್ಸ್ ರೈಸ್ ಮಾಡ್ಕೊಳ್ಳೋಕೋಸ್ಕರ ಮಾಡೋರ್ನ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಯಾವ್ಯಾವ ಕೊಡ್ತಿರೋ. ಮಾಡೋರು ಕೊಟ್ಟಿದ ತಕ್ಷಣ ರಿಷಾ ಮಕ ಊದ್ಕೊಂಡ್ಬಿಡ್ತು ಹಂಗೇನೆ, ನನಗೆ ಕೊಡ್ಲಿಲ್ವಲ್ಲಪ್ಪ ಅಂತ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್ ಮಾಡೋರು ಕೊಟ್ಟಿದ್ದು ಖುಷಿ ಇತ್ತಾ ಸೊ ಕ್ಯಾಪ್ಟನ್ ಆಗಿ? ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಸ್ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ಆ್ಯಂಡ್ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ನೆಕ್ಸ್ಟ್ ಪ್ರೋಮೋ ಏನಾರು ಅಪ್ಡೇಟ್ ಮಾಡಿದ್ರು ಅದು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.